ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸುತ್ತು ಜಗತ್ತು ಇವತ್ತು ಆರಂಭ ಮಾಡೋಕ್ಕೂ ಮುಂಚೆ ಸ್ನೇಹಿತರೆ, ನಾವು ಆ ದಿನವನ್ನ ನೆನಪು ಮಾಡಿಕೊಳ್ಳೋ ದಿನ ಇದು. ಜುಲೈ 26, 2025 ಭಾರತದ ಪಾಲಿಗೆ ಅತ್ಯಂತ ಮಹತ್ವದ ದಿನ. 26 ವರ್ಷಗಳ ಹಿಂದೆ ಏನಾಗಿತ್ತು ಸ್ನೇಹಿತರೆ? ಪಾಕಿಸ್ತಾನದ ವಿರುದ್ಧ ಕಾರ್ಗಿಲ್ ಯುದ್ಧ ಮಾಡಿ ಗೆದ್ದ ದಿನ ಇದು. 1999ರಲ್ಲಿ ಉಗ್ರರ ವೇಷದಲ್ಲಿ ಬೆಟ್ಟ ಏರಿ ಹಿಲ್ಗಳನ್ನ, ಕಾರ್ಗಿಲ್ನ ಶಿಖರಗಳನ್ನ ಏರಿ ಪಾಕಿ ಸೈನಿಕರು ಭಾರತವನ್ನ ಕೆಣಕಿದ್ರು. ಇದಕ್ಕೆ ಭಾರತ ಆಪರೇಷನ್ ಲಾಂಚ್ ಮಾಡಿ ಆಪರೇಷನ್ ವಿಜಯ್ ಅನ್ನೋ ಹೆಸರನ್ನು ಕೊಟ್ಟು ಅದಕ್ಕೆ ಉತ್ತರವನ್ನ ಕೊಟ್ಟಿತ್ತು, ಮರು ವಶಕ್ಕೆ ತಗೊಂಡಿತ್ತು. ನಮ್ಮ ಸಾಕಷ್ಟು ಸೈನಿಕರು ಹೋರಾಡ್ತಾ ಹುತಾತ್ಮರಾಗಿದ್ರು. ಇದರ ಗೌರವಾರ್ಥವಾಗಿ ಆ ಗೆಲುವನ್ನು ನೆನಪಿಸಿಕೊಳ್ತಾ ಸೈನಿಕರ ತ್ಯಾಗವನ್ನ ಕೂಡ ಸ್ಮರಿಸೋಕೆ ಕಾರ್ಗಿಲ್ ವಿಜಯ ದಿವಸನ್ನ ಆಚರಣೆ ಮಾಡ್ತೀವಿ ನಾವು ವರ್ಷ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, PM ನರೇಂದ್ರ ಮೋದಿ, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸೇರಿ ಅನೇಕರು ಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದ ಸೈನಿಕರಿಗೆ ನಮನವನ್ನ ಸಲ್ಲಿಸಿದ್ದಾರೆ. ಈಗ ಇಡೀ ದೇಶ ನಮನವನ್ನ ಸಲ್ಲಿಸ್ತಾ ಇದೆ. ಸೇನೆ ಕೂಡ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದೆ. ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮಾತನಾಡಿ ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇಶದ ಸಾರ್ವಭೌಮತ್ವ ಕಾಪಾಡೋಕೆ ಭಾರತೀಯ ಸೇನೆ ಯಾವಾಗ್ಲೂ ಕಮಿಟ್ ಆಗಿರುತ್ತೆ. ಇದರಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಉಗ್ರವಾದವನ್ನ ಹರಡೋಕೆ ನಾವು ಅವಕಾಶ ಕೊಡಲ್ಲ. ಆಪರೇಷನ್ ಸಿಂಧೂರ್ ಮೂಲಕ ಪಾಕಿಸ್ತಾನಕ್ಕೆ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದೀವಿ. ಭಯೋತ್ಪಾದನೆಗೆ ಬೆಂಬಲ ಕೊಡೋರನ್ನ ನಾವು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇಂಡಸ್ ವ್ಯೂ ಪಾಯಿಂಟ್ ಪ್ರಾಜೆಕ್ಟ್ ಲಾಂಚ್ ಮಾಡಲಾಗಿದೆ. ನಾಗರಿಕರು ಬಟಾಲಿಕ್ ಸೆಕ್ಟರ್ನ LOC ಗಡಿಗೆ ಭೇಟಿ ಕೊಡಬಹುದು. ಇದು LOC ಪ್ರದೇಶದಲ್ಲಿ ಸೈನಿಕರ ಪರಿಸ್ಥಿತಿ, ಅಪಾಯಗಳು ಮತ್ತು ತೊಂದರೆಗಳ ಬಗ್ಗೆ ಕೂಡ ಜನರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಅಂದಹಾಗೆ ಬಟಾಲಿಕ್ ಸೆಕ್ಟರ್ ಕಾರ್ಗಿಲ್ ಯುದ್ಧದ ಟೈಮ್ನಲ್ಲಿ ಪ್ರಮುಖ ಯುದ್ಧ ಭೂಮಿಯಾಗಿತ್ತು. ಇನ್ನು ಸ್ನೇಹಿತರೆ, ಈ ಕಾರ್ಗಿಲ್ ಯುದ್ಧದ ಬಗ್ಗೆ, ನಮ್ಮ ಸೈನಿಕರ ಶೌರ್ಯದ ಬಗ್ಗೆ, ಅಲ್ಲಿ ನಿಜಕ್ಕೂ ಏನಾಗಿತ್ತು, ಇದೆಲ್ಲದರ ಬಗ್ಗೆ ನಾವು ಈ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಸುತ್ತು ಜಗತ್ತು ಮುಗಿಬೇಕಾದ್ರೆ ಸ್ಕ್ರೀನ್ ಮೇಲೆ ನಾವು ಅದನ್ನು ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಸ್ಕ್ರೀನ್ ಮೇಲೆ ಜಸ್ಟ್ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಸುತ್ತು ಜಗತ್ತು ಮುಗಿತಾ ಏನೋ ಕಳೆದ 1.5 ವರ್ಷದಿಂದ ನಡೀತಾ ಇರೋ ಇಸ್ರೇಲ್ ಹಮಾಸ್ ಸಂಘರ್ಷಕ್ಕೆ ಈಗ ಅತಿ ದೊಡ್ಡ ಟ್ವಿಸ್ಟ್ ಸಿಗೋ ರೀತಿ ಕಾಣಿಸ್ತಾ ಇದೆ. ಇಷ್ಟು ದಿನ ಮಾನವ ಹಕ್ಕುಗಳು, ಕದನ ವಿರಾಮ, ಶಾಂತಿ ಅಂತೆಲ್ಲ ಮಾತನಾಡ್ತಾ ಇದ್ದ ಟ್ರಂಪ್ ಮಹಾಶಯ ಈಗ ಇಸ್ರೇಲ್ಗೆ ದೊಡ್ಡ ಕರೆ ಕೊಟ್ಟಿದ್ದಾರೆ. ಗಾಜಾವನ್ನ ಗುಡಿಸಿ ಗುಂಡಾಂತರ ಮಾಡಿ ಹಮಾಸ್ ಅನ್ನ ಸರ್ವನಾಶ ಮಾಡಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಹಮಾಸ್ಗಳಿಗೆ ಕದನ ವಿರಾಮ ಅನ್ನೋದು ಬೇಕಾಗಿಲ್ಲ. ಅವರು ಸಾವನ್ನ ಬಯಸ್ತಾ ಇದ್ದಾರೆ. ಅವರಿಗೆ ಏನ್ ಬೇಕೋ ಅದನ್ನೇ ಇಸ್ರೇಲ್ ದಯಪಾಲಿಸಲಿ. ಇಟ್ ಈಸ್ ವೆರಿ ವೆರಿ ಬ್ಯಾಡ್. ಹಮಾಸ್ಗಳ ವಿರುದ್ಧ ಇಸ್ರೇಲ್ ಕ್ರಮ ತಗೊಳ್ಳುತ್ತೆ. ಕೆಲ ದಿನಗಳಿಂದ ಹಮಾಸ್ ಇಸ್ರೇಲ್ಗಳ ಮಧ್ಯೆ ಒತ್ತೆಯಾಳುಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇತ್ತು. ಆದರೆ ಒತ್ತೆಯಾಳುಗಳ ಬಿಡುಗಡೆ ನಂತರ ಏನಾಗುತ್ತೆ ಅನ್ನೋದು ಹಮಾಸ್ಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅವರು ಕದನ ವಿರಾಮಕ್ಕೆ ಮುಂದಾಗ್ತಾ ಇಲ್ಲ. ಸೊ ಇಸ್ರೇಲ್ ಬೇಗನೆ ಈ ಕೆಲಸ ಮಾಡಬೇಕು, ಹಮಾಸ್ಗಳನ್ನ ನಿರ್ನಾಮ ಮಾಡೋ ತನ್ನ ಕಾರ್ಯವನ್ನ ಪೂರ್ಣಗೊಳಿಸಬೇಕು, ಅದನ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಗಾಜಾ ವಿಚಾರದಲ್ಲಿ ಅಮೆರಿಕದ ನಿಲುವು, ಅದರಲ್ಲೂ ಟ್ರಂಪ್ ನಿಲುವಲ್ಲಿ ದೊಡ್ಡ ಬದಲಾವಣೆ ಆಗಿರುವುದು ಕಂಡು ಬರ್ತಾ ಇದೆ. ಯಾಕಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಇಸ್ರೇಲ್ ಗಾಜಾದಲ್ಲಿ ಮಾಡ್ತಿದ್ದ ದಾಳಿಗಳಿಗೆ ಆವಾಗವಾಗ ಚುಚೂರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಮೋಸ್ಟ್ ಆಫ್ ದಿ ಟೈಮ್ ಅವರು ಇಸ್ರೇಲ್ ಪರವಾಗಿನೇ ನಿಲ್ತಾ ಇದ್ರು. ಆದರೆ ಆವಾಗವಾಗ ಚುಚೂರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಈಜಿಪ್ಟ್, ಕತಾರ್ಗಳನ್ನ ಕೂರಿಸ್ಕೊಂಡು ಅಲ್ಲಿ ಶಾಂತಿ ಮಾಡೋಣ ಅಂತ ಪ್ರಯತ್ನವನ್ನ ಕೂಡ ತೋರಿಕೆಗಾದ್ರೂ ಮಾಡ್ತಾ ಇದ್ರು. ಆದರೆ ಈಗ ಒತ್ತೆಯಾಳುಗಳು ಕೈ ಸೇರಿದ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡುತ್ತೆ ಅನ್ನೋ ಭಯ ಹಮಾಸ್ ಅನ್ನ ಕಾಡ್ತಾ ಇದೆ. ಹೀಗಾಗಿ ಹಮಾಸ್ ನಮ್ಮ ಮಾತು ಕೇಳ್ತಾ ಇಲ್ಲ, ಅವ್ರನ್ನ ಹತ್ಯೆ ಮಾಡಿ ಅಂತ ಟ್ರಂಪ್ ಹೇಳಿದ್ದಾರೆ. ಇತ್ತ ದೇವರು ಕೊಟ್ಟ ವರ ಅನ್ನೋ ರೀತಿ ಇಸ್ರೇಲ್ ಇದನ್ನ ಮುಕ್ತ ಕಂಠದಿಂದ ಸ್ವಾಗತ ಮಾಡಿದೆ. ಇಸ್ರೇಲ್ ತನ್ನ ಒತ್ತೆಯಾಳುಗಳನ್ನ ಕರ್ಕೊಂಡು ಬರೋಕೆ ಮತ್ತು ಗಾಜಾದಲ್ಲಿ ಹಮಾಸ್ ಅನ್ನ ಮುಗಿಸೋಕೆ, ಗುರಿ ಸಾಧಿಸೋಕೆ ಎಲ್ಲ ಪ್ರಯತ್ನ ಮಾಡುತ್ತೆ ಅಂತ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಗಾಜಾ ಕದನ ವಿರಾಮ ನಡೆದೇ ಇರೋದಕ್ಕೆ ಹಮಾಸ್ ಕಾರಣ ಅಂತ ಮಿಡಲ್ ಈಸ್ಟ್ನ ಅಮೆರಿಕ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಹೇಳಿದ್ದಾರೆ. ಇದಕ್ಕೆ ತಕ್ಷಣ ನೆತನ್ಯಾಹು ಕೂಡ ರಿಯಾಕ್ಟ್ ಮಾಡಿ ವಿಟ್ಕಾಫ್ ಹೇಳ್ತಿರೋದು ಹೌದು ಅಂತ ಹೇಳಿ ಸರಿ ಅಂತ ಹೇಳಿ ಹೂಂಗುಟ್ಟಿದ್ದಾರೆ. ಆದರೆ ವಿಟ್ಕಾಫ್ ಹೇಳಿಕೆಗೆ ಹಮಾಸ್ನ ಬಸೀಂ ನಯೀಮ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಪರವಾಗಿ ನಮ್ಮ ಮೇಲೆ ಒತ್ತಡ ಹಾಕೋಕೆ ಅಂತಲೇ ವಿಟ್ಕಾಫ್ ಈ ರೀತಿ ಮಾತನಾಡಿದ್ದಾರೆ ಅಂತ ಹಮಾಸ್ನ ನಯೀಮ್
ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಶತ್ರುಗಳು ನಮ್ಮ ಮಾತಿಗೆ ಒಪ್ಪಿದ್ರೆ ಈ ಕದನ ವಿರಾಮ ಆಗಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ ಹೊಸ ಘೋಷಣೆ ಮಾಡಿದೆ. ಬುಧವಾರ ನಡೆದ ದಾಳಿಯಲ್ಲಿ ಹಮಾಸ್ನ ಕೌಂಟರ್ ಇಂಟೆಲಿಜೆನ್ಸ್ ಚೀಫ್ ಅಮ್ಜಾದ್ ಮೊಹಮ್ಮದ್ ಹಸನ್ ಶೇರ್ ಹತ್ಯೆಗೀಡಾಗಿದ್ದಾನೆ ಅಂತ ಹೇಳಿದೆ. ಈ ಅಮ್ಜಾದ್ ಹಮಾಸ್ನ ಜನರಲ್ ಸೆಕ್ಯೂರಿಟಿ ವಿಭಾಗದಲ್ಲಿ ಕೌಂಟರ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಚೀಫ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿ. ನಮ್ಮ ವಿರುದ್ಧ ಬೇಹುಗಾರಿಕೆ ನಡೆಸೋಕೆ ಸಪೋರ್ಟ್ ಮಾಡ್ತಿದ್ದ ವ್ಯಕ್ತಿ. ದಾಳಿಗೂ ಪ್ರಚೋದನೆ ಕೊಡ್ತಾ ಇದ್ದ, ಅದಕ್ಕೆ ಮುಗಿಸಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ತಮ್ಮ ಆರ್ಮಿ ಜೊತೆಗೆ ಸೇರಿ ಗಾಜಾದಲ್ಲಿ 12ಕ್ಕೂ ಅಧಿಕ ಶತ್ರುಗಳ ಮಿಲಿಟರಿ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಮತ್ತೊಂದು ಕಡೆ ಗಾಜಾ ಸಿಟಿಯ ಶಾಲೆಯೊಂದರ ಮೇಲೆ ಇಸ್ರೇಲ್ ಸ್ಟ್ರೈಕ್ ಮಾಡಿದೆ. ಅಲ್ಲಿ ಹಮಾಸ್ನವರು ಅಡಗಿದ್ದಾರೆ ಅನ್ನೋ ಆರೋಪ ಮಾಡಿ ಕನಿಷ್ಠ 5 ಮಂದಿ ಪ್ರಾಣ ಕಳ್ಕೊಂಡಿದ್ದು, 12ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ಸಿರಿಯಾದಲ್ಲಿ ಅಮೆರಿಕನ್ ಪಡೆಗಳು ದಾಳಿ ನಡೆಸಿವೆ. ಈ ದಾಳಿಯಲ್ಲಿ ಐಎಸ್ ಉಗ್ರ ಸಂಘಟನೆಯ ಸೀನಿಯರ್ ಲೀಡರ್ ದಯ್ಯಾ ಜೌಬಾ ಮಸ್ಲಿಹ ಅಲ್ ಹರ್ದಾನಿಯನ್ನ ಹೊಡೆದು ಹಾಕಲಾಗಿದೆ. ಜೊತೆಗೆ ಈ ಹರ್ದಾನಿಯ 2 ಪುತ್ರರು ಕೂಡ ಇದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸೆಂಟ್ಕಾಮ್ ಹೇಳಿದೆ. ಸಿರಿಯಾದ ಅಲೆಪ್ಪೋ ಅನ್ನೋ ಜಾಗದಲ್ಲಿ ದಾಳಿಯಾಗಿದೆ. ಈ 3 ಅಮೆರಿಕ ಮತ್ತು ಮತ್ತದರ ಮಿತ್ರ ಪಡೆಗಳು ಹಾಗೂ ಸಿರಿಯಾದ ಹೊಸ ಸರ್ಕಾರಕ್ಕೂ ದೊಡ್ಡ ಥ್ರೆಟ್ ಆಗಿದ್ರು. ಅವರ ಫಿನಿಶ್ ಮಾಡಿದಿವೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇದೇ ವೇಳೆ ಐಎಸ್ ಉಗ್ರರು ಎಲ್ಲೇ ಇದ್ರೂ ಅವರು ಸೇಫ್ ಅಲ್ಲ. ಅವರು ಮಲಗಿದ್ರು, ಅಡಗಿ ಕೂತರು, ಅವರ ನಾವು ಬೆನ್ನಟ್ತಾನೆ ಇರ್ತೀವಿ. ನಮ್ಮ ತಾಯಿನಾಡು ಮತ್ತು ನಮ್ಮ ಮಿತ್ರ ರಾಷ್ಟ್ರಗಳಿಗೆ ಬೆದರಿಕೆ ಹಾಗೂ ಐಎಸ್ ಉಗ್ರರನ್ನ ಸೋಲಿಸೋಕೆ ಕಮಿಟ್ ಆಗಿರ್ತೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಕಮಾಂಡರ್ ಜನರಲ್ ಮೈಕಲ್ ಎರಿಕ್ ಕುರಿಲಾ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಥೈಲ್ಯಾಂಡ್ ಕಾಂಬೋಡಿಯಾ ನಡುವೆ ಇಂಟ್ರೆಸ್ಟಿಂಗ್ ಯುದ್ಧ ನಡೀತಾ ಇದೆ. ಕ್ಷುಲ್ಲಕ ಕಾರಣಕ್ಕೋಸ್ಕರ ಹೊಡೆದಾಡ್ತಿದ್ದಾರೆ. ಈಗ ಬಹಳ ದೊಡ್ಡ ಡೆವಲಪ್ಮೆಂಟ್ಸ್ ಆಗಿದೆ ಈ ಕದನದಲ್ಲಿ. 2 ದೇಶಗಳ ನಡುವೆ ಕದನ ವಿರಾಮಕ್ಕಾಗಿ ಮಲೇಷ್ಯಾ ಪ್ರಸ್ತಾವವನ್ನ ಮುಂದಿಟ್ಟಿದೆ. ಇದಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ ಅಂತ ಥೈಲ್ಯಾಂಡ್ ವಿದೇಶಾಂಗ ಇಲಾಖೆ ಕೂಡ ಹೇಳಿದೆ. ಆದರೆ ಮೊದಲು ಕೆಲ ಕಂಡೀಷನ್ಗಳನ್ನು ಪೂರೈಸಬೇಕು ಅಂತ ಹೇಳಿದೆ. ಗಡಿಗಳಲ್ಲಿನ ಈಗಿನ ಪರಿಸ್ಥಿತಿಯ ಮೇಲೆ, ಅಂದರೆ ಯಾರು ಎಷ್ಟು ಕಂಟ್ರೋಲ್ ಮಾಡ್ತಿದಾರೋ ಅದರ ಮೇಲೆ ಕದನ ವಿರಾಮ ಇರಬೇಕು ಅಂತ ಥೈಲ್ಯಾಂಡ್ ವಿದೇಶಾಂಗ ಇಲಾಖೆ ಹೇಳಿದೆ. ಏನೋ ಕಾಂಬೋಡಿಯಾ ಕೂಡ ನಾವು ತಕ್ಷಣವೇ ಕದನ ವಿರಾಮ ಬಯಸ್ತೀವಿ ಏನೋ ಹೇಳಿಕೆ ಕೊಟ್ಟಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಅಧಿವೇಶನದಲ್ಲಿ ಮಾತನಾಡಿರೋ ವಿಶ್ವಸಂಸ್ಥೆಯ ಕಾಂಬೋಡಿಯಾ ರಾಯಭಾರಿ ಕಾಂಬೋಡಿಯಾ ಥೈಲ್ಯಾಂಡ್ ಜೊತೆಗೆ ತಕ್ಷಣವೇ ಕದನ ವಿರಾಮ ಮತ್ತು ಶಾಂತಿ ಮಾತುಕತೆ ಮಾಡೋಕೆ ಬಯಸುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ 3 ದಿನಗಳಿಂದ ಶುರುವಾಗಿರೋ ಈ ಕದನದಲ್ಲಿ ಇದುವರೆಗೆ ಕನಿಷ್ಠ 32 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 130ಕ್ಕೂ ಅಧಿಕ ಜನ ಗಂಭೀರ ಗಾಯಗೊಂಡಿದ್ದಾರೆ. ಅಲ್ಲದೆ 1,38,000ಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಬೇರೆ ಜಾಗಗಳಿಗೆ. ಈ ಜನರಿಗಾಗಿ 300 ಪುನರ್ವಸತಿ ಕೇಂದ್ರಗಳನ್ನ ಕೂಡ ಓಪನ್ ಮಾಡಲಾಗಿದೆ. ಥೈಲ್ಯಾಂಡ್ ಇದನ್ನು ಮಾಹಿತಿ ಕೊಟ್ಟಿದೆ. ಕಾಂಬೋಡಿಯಾ ಜೊತೆಗೆ ಗಡಿ ಹಂಚಿಕೊಂಡಿರೋ 8 ಜಿಲ್ಲೆಗಳಲ್ಲಿ ಥೈಲ್ಯಾಂಡ್ ಸೇನಾ ಆಡಳಿತವನ್ನ ಕೂಡ ಜಾರಿ ಮಾಡಿದೆ. ನಿಮಗೆ ಇದರ ಬಗ್ಗೆ ಈ ಹಿಂದಿನ ಫುಲ್ ನ್ಯೂಸ್ ಎಪಿಸೋಡ್ ಅಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ವಿ ನಾವು. ಮತ್ತೊಂದು ಕಡೆ TRF ದ ರೆಸಿಸ್ಟೆನ್ಸ್ ಫ್ರಂಟ್, ಲಷ್ಕರ್ನ ಪ್ರಾಕ್ಸಿ ಗುಂಪು, ಈ ಸಂಘಟನೆಯ ಕಟ್ಟ ಬೆಂಬಲಿಗ ಪಾಕ್ ಉಪ ಪ್ರಧಾನಿ ಇಶಕ್ ದರ್ ಯೂ ಟರ್ನ್ ಹೊಡೆದಿದ್ದಾರೆ. ಇತ್ತೀಚೆಗಷ್ಟೇ ಪಹಲ್ಗಾಮ್ ದಾಳಿ ಮಾಡಿದ TRF ಸಂಘಟನೆಯನ್ನ ಅಮೆರಿಕ ಕೂಡ ಉಗ್ರರ ಪಟ್ಟಿಗೆ ಸೇರಿಸಿತ್ತು. ಆರಂಭದಲ್ಲಿ ಏನ್ರಿ ಸಾಕ್ಷಿ ಇದೆ ಅಂತ ಹೇಳಿ ಇಶಕ್ ದರ್ ಮೂರ್ಖತನದ ಪ್ರಶ್ನೆಗಳನ್ನ ಕೇಳಿದ್ರು. ಈಗ ಅಮೆರಿಕಗೆ ಭೇಟಿ ಕೊಟ್ಟು ಅಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರುಬಿಯೋ ಜೊತೆಗೆ ಮಾತನಾಡಿರೋ ನಂತರ ಅಮೆರಿಕಗೆ ಜೈ ಅಂತ ಹೇಳಿದ್ದಾರೆ. ಅಮೆರಿಕ ತಗೊಂಡಿರೋ ಕ್ರಮಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. TRF ಅನ್ನ ಅಮೆರಿಕ ಉಗ್ರ ಸಂಘಟನೆ ಅಂತ ಘೋಷಿಸಿರೋದಕ್ಕೆ ನಮಗೇನು ಅಬ್ಜೆಕ್ಷನ್ ಇಲ್ಲ. ಒಂದು ವೇಳೆ ಅವರೇ ದಾಳಿ ಮಾಡಿದ್ರೆ ಆ ಕ್ರಮವನ್ನ ವೆಲ್ಕಮ್ ಮಾಡ್ತೀವಿ. ಆದರೆ ಈ TRF ನಮ್ಮ ದೇಶದಲ್ಲಿ ಇಲ್ಲ. ಅನೇಕ ವರ್ಷಗಳ ಹಿಂದೆನೆ ಪಾಕ್ನಲ್ಲಿ ಬೇರು ಸಮೇತ ಕಿತ್ತು ಹಾಕಲಾಗಿದೆ. ಅದರ ಲೀಡರ್ಗಳನ್ನ ಜೈಲಿಗೆ ಹಾಕಿ ಆಗಿದೆ ಅಂತ ಹೇಳಿ ಬಿಗ್ ಯೂ ಟರ್ನ್ ಹೊಡೆದಿದ್ದಾರೆ. ಏನೋ ಪಾಕಿಸ್ತಾನದ ಒಳಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಿರೋ ಬಲೂಚ್ ಪಡೆ ಪಾಕ್ ಸೇನೆ ಮೇಲೆ ತಮ್ಮ ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಇದೀಗ ಹೊಸ ದಾಳಿಯಲ್ಲಿ 7 ಪಾಕ್ ಸೈನಿಕರನ್ನ BLA ಮತ್ತೊಮ್ಮೆ ಹತ್ಯೆ ಮಾಡಿದೆ. ದಿನನೂ ಹೊಡಿತಾ ಇದ್ದಾರೆ. ಬಲೂಚಿಸ್ತಾನ್ನ ನೋಶ್ಕಿಯಾದಲ್ಲಿ ಈ ದಾಳಿ ಮಾಡಿದ್ದೇವೆ. ಈ ದಾಳಿಯಲ್ಲಿ ನಮ್ಮ 5 ಹೋರಾಟಗಾರರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಬಲೂಚ್ ಲಿಬರೇಷನ್ ಸೇನೆ ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಏನೋ ಜೈಲಿನಲ್ಲಿರೋ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರ ಅರಣ್ಯ ರೋದನ ಮುಂದುವರೆದಿದೆ. ನನಗೆ ಜೈಲಿನಲ್ಲಿ ಭಾರಿ ಕಿರುಕುಳ ಕೊಡಲಾಗ್ತಾ ಇದೆ ಅಂತ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಕಿಡಿಕಾರಿದ್ದಾರೆ. ಪಾಕ್ ಇತಿಹಾಸದಲ್ಲೇ ನಾನು ಅತಿ ಕಠಿಣ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ. ನಾನು ಜೈಲಲ್ಲಿ ಎಲ್ಲ ಕೈದಿಗಳೊಂದಿಗೆ ಇಲ್ಲ, ನನ್ನನ್ನು ಒಬ್ಬನನ್ನೇ ಇಟ್ಟಿದ್ದಾರೆ. ನನಗೆ ಅನೇಕ ನಿರ್ಬಂಧಗಳನ್ನು ಹಾಕಿದ್ದಾರೆ. ಓದೋಕೆ ಬುಕ್ಸ್ ಕೂಡ ಕೊಡ್ತಾ ಇಲ್ಲ, ಟಿವಿ ನ್ಯೂಸ್ ಪೇಪರ್ ಇಲ್ಲ. ಎಷ್ಟು ದಬ್ಬಾಳಿಕೆ ಅಂದ್ರೆ ನನಗೆ ಸ್ನಾನ ಮಾಡೋಕ್ಕೂ ಕೂಡ ಕೊಳಕು ನೀರನ್ನ ಕೊಡ್ತಾ ಇದ್ದಾರೆ. ನನ್ನ ಪತ್ನಿ ಬುಷ್ರಾ ಬೇಬಿ ಪಾಪ, ಆಕೆಗೂ ಇಷ್ಟೇ ರೀತಿ ಹಿಂಸೆ ಕೊಡ್ತಿದ್ದಾರೆ. ಇದಕ್ಕೆಲ್ಲ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರಾ ಮತ್ತು ಶಹಬಾಜ್ ಸರ್ಕಾರ ಕಾರಣ. ಆಗಸ್ಟ್ 5ನೇ ತಾರೀಕು ನಡೆಯಲಿರೋ ಫ್ರೀ ಇಮ್ರಾನ್ ಖಾನ್ ಮೂವ್ಮೆಂಟ್ ನಲ್ಲಿ ಒಗ್ಗಟ್ಟಿನಿಂದ ಹೋರಾಡಿ ನಿಮ್ಮ ಪ್ರತಿಭಟನೆ ದಾಖಲಿಸಿ ಅಂತ ಇಮ್ರಾನ್ ಖಾನ್ ತಮ್ಮ PTI ಪಾರ್ಟಿಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ರೊಚ್ಚಿಗೇಳಿ ದಂಗೆ ಹೇಳಿ ಇವ್ರನ್ನ ಕೆಳಗೆ ಬೀಳಿಸಿ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಕರೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸೌದಿ ಬೆಂಬಲಿತ ಯೆಮೆನ್ನ ಅಧಿಕೃತ ಸರ್ಕಾರದ ಪಡೆಗಳು ಮತ್ತು ಹುತಿಗಳ ಮಧ್ಯೆ ದೊಡ್ಡ ಹೊಡೆದಾಟ ಶುರುವಾಗಿದೆ. ಪರಿಣಾಮ ಯೆಮೆನ್ ಸೇನೆಯ 10 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಈ ವೇಳೆ ಹಲವು ಹುತಿಗಳನ್ನ ಕೂಡ ಹೊಡೆದು ಹಾಕಿದೀವಿ ಅಂತ ಯೆಮೆನಿ ಸೇನೆ ಹೇಳಿದೆ. ಅದರ ನಿಖರವಾದ ಮಾಹಿತಿ ಇನ್ನೂ ಸ್ಪಷ್ಟ ಇಲ್ಲ. ಯೆಮೆನ್ನ ಸದಾ ಪ್ರಾಂತ್ಯದಲ್ಲಿ ಸರ್ಕಾರಿ ಪಡೆಗಳಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟ ಸೇನಾ ಮೂಲ ಸೌಕರ್ಯಗಳ ಮೇಲೆ ಹುತಿ ಪಡೆ ದಾಳಿ ನಡೆಸೋಕೆ ಪ್ರಯತ್ನ ಪಟ್ಟಿತ್ತು. ಈ ವೇಳೆ ಹುತಿಗಳನ್ನ ಹಿಮ್ಮೆಟ್ಟಿಸೋಕೆ ಯೆಮೆನ್ ಸೇನೆ ದಾಳಿ ಮಾಡಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೆಮಿ ಕಂಡಕ್ಟರ್ ತಯಾರಿಕಾ ಕಂಪನಿ ಅಮೆರಿಕ ಮೂಲದ ಇಂಟೆಲ್ ದೊಡ್ಡ ಮಟ್ಟದಲ್ಲಿ ತನ್ನ ಉದ್ಯೋಗಿಗಳನ್ನ ತೆಗೆದುಹಾಕೋಕೆ ಮುಂದಾಗಿದೆ. 25,000 ಉದ್ಯೋಗಿಗಳನ್ನ ಜಾಬ್ನಿಂದ ತೆಗೆದುಹಾಕೋ ಬಗ್ಗೆ ಆಲ್ರೆಡಿ ಚಿಂತನೆ ನಡೆಸಿದೆ. ಈ ವರ್ಷದ ಕೊನೆಗೆ ಕಂಪನಿಯಲ್ಲಿ ಸುಮಾರು ಬರೀ 75,000 ಉದ್ಯೋಗಿಗಳನ್ನ ಮಾತ್ರ ಉಳಿಸಿಕೊಳ್ಳೋ ಗುರಿ ಹಾಕೊಂಡಿದೆ. ಈ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಕಂಪನಿ $2.9 ಬಿಲಿಯನ್ ಅಂದ್ರೆ ಸುಮಾರು 24,000 ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದೆ. ಹೀಗಾಗಿ ಇಂಟೆಲ್ ಆ ಲಾಸ್ ನಿಂದ ಹೊರಬರೋಕೆ ಕಾಸ್ಟ್ ಕಟ್ಟಿಂಗ್ಗೆ ಈ ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿ. ಮತ್ತೊಂದು ಕಡೆ ಇಟಲಿಯಲ್ಲಿ ಲಘು ವಿಮಾನವೊಂದು ಹೈವೇ ಮೇಲೆ ಪತನ ಆಗಿದೆ. ಪರಿಣಾಮ ವಿಮಾನದ ಪೈಲಟ್ ಸೇರಿ ಇಬ್ಬರು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ಇಟಲಿಯ ಬ್ರೆಜಿಯಾ ಅನ್ನೋ ಕಡೆ ಈ ಘಟನೆಯಾಗಿದೆ. ವಿಮಾನ ಪತನವಾಗ್ತಿದ್ದ ಹಾಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಹೋಗಿದೆ. ಘಟನೆಯ ವಿಡಿಯೋ ವೈರಲ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.